ನಮಸ್ಕಾರ ಮಕ್ಕಳೇ, ಇದು ಗಣಿತ 9ನೇ ತರಗತಿ ಭಾಗ 2 ಅಧ್ಯಾಯ 8 ಚತುರ್ಭುಜಗಳು. ಈ ಪಾಠದಲ್ಲಿ ಇದನ್ನು ನಾವು ಅಭ್ಯಾಸ 8.2ರಲ್ಲಿರ್ತಕ್ಕಂಥ 5ನೇ ಲೆಕ್ಕವನ್ನು ಓದೋಣ. ಸಮಾಂತರ ಚತುರ್ಭುಜ ABCDಯಲ್ಲಿ AB ಮತ್ತು CD ಬಾಹುಗಳ ಮಧ್ಯಬಿಂದುಗಳು ಇದು AB, ಇದು CD. ಇದರ ಬಾಹುಗಳ ಮಧ್ಯಬಿಂದುಗಳು E ಮತ್ತು F ಆಗಿವೆ. AF ಮತ್ತು EC ರೇಖಾಖಂಡಗಳು, ಇದು AF ಮತ್ತು ಇದು EC, ಈ ರೇಖಾಖಂಡಗಳು BD ಕರ್ಣವನ್ನು ತ್ರಿಭಾಗಿಸುತ್ತವೆ. ಅಂದರೆ ಈ ಒಂದು BD ಕರ್ಣವನ್ನು 3 ಭಾಗ ಮಾಡಿದವೆ. ಅಂದರೆ BQ = PQ = PD ಆಗಿದೆ ಅಂತಂದೇಳಿ ನಾವು ತೋರಿಸ್ಬೇಕು. ತೋರ್ಸೋಕ್ಕಿಂತ ಮುಂಚೆ ನೀವು ಮಧ್ಯಬಿಂದು ಪ್ರಮೇಯ ಅನ್ನೋದೇನು ಅನ್ನೋದು ನಿಮಗೆ ತಿಳ್ಕೊಂಡಿರ್ಬೇಕು. ಈಗಾಗಲೇ ನಾನು ಹಿಂದಿನ 4 ಲೆಕ್ಕಗಳಲ್ಲಿ ನಾನು ನಿಮಗೆ ಬಾರಿಗೂ ಮೊದಲಿಗೆ ನಾನು ಮಧ್ಯಬಿಂದು ಪ್ರಮೇಯವನ್ನು ಹೇಳ್ತಾ ಇದ್ದೀನಿ. ಅದನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕು. ಇಲ್ಲಿ ಎರಡು ಬಾಹು ತ್ರಿಭುಜದಲ್ಲಿರ್ತಕ್ಕಂಥ ಎರಡು ಬಾಹುಗಳ ಮಧ್ಯಬಿಂದುಗಳನ್ನು ನಾವು ಸೇರಿಸಿದಾಗ ಆ ರೇಖೆಯು 3ನೇ ಬಾಹುವಿಗೆ ಸಮಾಂತರವಾಗಿರುತ್ತೆ ಮತ್ತು ಅದರ ಅರ್ಧದಷ್ಟಿರುತ್ತೆ ಅನ್ನೋದು ಇದು ಮಧ್ಯಬಿಂದು ಪ್ರಮೇಯ. ಈ ಪ್ರಮೇಯದ ವಿಲೋಮ ಏನಪ್ಪ ಅಂದರೆ, ಒಂದು ಪಕ್ಷ ಒಂದೇ ರೇಖೆಯ ಒಂದು ಮಧ್ಯಬಿಂದುವನ್ನು ಕೊಟ್ಟಿರ್ತಾನೆ. ಆ ಮಧ್ಯಬಿಂದುವಿನಿಂದ ಈ ಇನ್ನೊಂದು ಬಾಹುವಿಗೆ ಸಮಾಂತರವಾಗಿ ಎಳೆದಿರ್ತಕ್ಕಂಥ ರೇಖೆಯು ಈ ಮೂರನೇ ಬಾಹುವಿನ ಸೆಂಟರ್ ಪಾಯಿಂಟ್ ಅಂದರೆ ಮಧ್ಯಬಿಂದುವಿನ ಮೇಲೆ ಹೋಗುತ್ತೆ. ಅಂದರೆ ಈ ಒಂದು 3ನೇ ಬಾಹುವನ್ನು ಅರ್ಧಿಸುತ್ತೆ ಅನ್ನೋದು ಈ ಒಂದು ಮಧ್ಯಬಿಂದು ಪ್ರಮೇಯದ ವಿಲೋಮ. ಈ ವಿಲೋಮ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಈಗ ನಾವು ಲೆಕ್ಕಕ್ಕೆ ಬರೋಣ. ಇಲ್ಲಿ ನಾವು ಏನು ಸಾಧನೆ ಮಾಡಬೇಕು, DP = PQ = QB ಅಂತಂದೇಳಿ ಸಾಧಿಸ್ಬೇಕು. ಅಂದರೆ ಈ 3 ಸಮ ಅಂತಂದೇಳಿ ಸಾಧಿಸ್ಬೇಕು. ಈ BD ಅಂತಕ್ಕಂಥ ಕರ್ಣವನ್ನು ಈ ಒಂದು 2 ರೇಖೆಗಳು 3 ಭಾಗ ಮಾಡಿದಾವೆ ಅಂತಂದೇಳಿ ನಾವು ತೋರಿಸ್ಬೇಕು. ಈಗ ಮೊದಲಿಗೆ ಈ ಲೆಕ್ಕದಲ್ಲಿ ಏನು ಕೊಟ್ಟಿದ್ದಾನೆ, ABCD ಒಂದು ಸಮಾಂತರ ಚತುರ್ಭುಜ ಅಂತ ಕೊಟ್ಟಿದ್ದಾನೆ. ಇದು ABCD ಅಂತಕ್ಕಂಥ ಸಮಾಂತರ ಚತುರ್ಭುಜ. ABಯು DCಗೆ ಸಮಾಂತರವಾಗಿರುತ್ತೆ ಮತ್ತು ಸಮ ಇರುತ್ತೆ. ಹಾಗಾಗಿ AB DCಗೆ ಸಮಾಂತರ. ಹಾಗಾಗಿ AB = DC. ಅಪೋಸಿಟ್ ಅಭಿಮುಖ ಬಾಹುಗಳು ಸಮ ಇರ್ತವೆ ಮತ್ತು ಸಮಾಂತರ ಇರ್ತವೆ. ಅದರಲ್ಲೇ ನಾವು ಸಣ್ಣ ಭಾಗವನ್ನು ತಗೊಂಡ್ರೆ ಇಲ್ಲಿ ಅರ್ಧ ಭಾಗ ನೋಡ್ರಿ, E ಅಂತಕ್ಕಂಥದ್ದು ಮಧ್ಯಬಿಂದು ಅಂತ ಹೇಳಿದಾನೆ, ABಯ ಮಧ್ಯಬಿಂದು. ಇಲ್ಲಿ ಅರ್ಧ ಭಾಗ ತಗೊಂಡ್ರೆ ಇಲ್ಲಿ ಮೇಲಿನ ಅರ್ಧ ಭಾಗ ತಗೊಳ್ಳೋಣ. ಇದು AE ಮತ್ತು ಇದು FC, ಇವು ಕೂಡ ಸಮಾಂತರವಾಗಿರುತ್ತವೆ. ಹಾಗಾಗಿ AE ಸಮಾಂತರ FC, AE = FC, ಇವೆರಡೂ ಸಮ. ಇದು ಅರ್ಧ ಭಾಗ, ಇದು ಅರ್ಧ ಭಾಗ, ಇವು ಎರಡು ಸಮ. ಯಾಕಂದರೆ AB DCಗೆ ಸಮವಾಗಿದೆ, ಇದ್ರಾಗರ್ಧ ಇವು ಸಮ. ಹಾಗಾಗಿ ನಾವು ಏನು ಹೇಳ್ಬೋದು, AE ಇದೊಂದು ಇದರ ಅಭಿಮುಖ ಬಾಹು FC, ಇವೆರಡೂ ಸಮ ಹಾಗೂ ಸಮಾಂತರ ಆಗಿರೋದ್ರಿಂದ AECF ಇದು ಒಂದು ಸಮಾಂತರ ಚತುರ್ಭುಜವಾಗಿದೆ. ಯಾಕೆ? ಇವೆರಡೂ ಸಮ ಹಾಗೂ ಸಮಾಂತರ ಆದವು. ಇವೆರಡೂ ಸಮ ಹಾಗೂ ಸಮಾಂತರ ಆದಮೇಲೆ ಈ ಕಡೆ ಬಾಹುಗಳು, ಅಭಿಮುಖ ಬಾಹುಗಳು AF ಮತ್ತು EC ಇವೆರಡು ಸಮಾಂತರ. AF ECಗೆ ಸಮಾಂತರವಾಗಿದೆ. ಈಗ ತ್ರಿಭುಜ DQC ಅನ್ನು ತಗೊಳ್ಳೋಣ. DQC ತಗೊಂಡ್ರೆ ಇಲ್ಲಿ PF ಅಂತಕ್ಕಂಥ ಒಂದು ರೇಖೆ QCಗೆ ಸಮಾಂತರವಾಗಿದೆ. ಯಾಕಂದರೆ ಇಲ್ಲಿ AF ECಗೆ ಸಮಾಂತರ ಆದರೆ ಅದರಲ್ಲಿರ್ತಕ್ಕಂಥದ್ದು ಭಾಗ PF ಅಂತಕ್ಕಂಥದ್ದು QCಗೆ ಸಮಾಂತರ. ಇಲ್ಲಿ F ಅಂತಕ್ಕಂಥದ್ದು ಮೊದಲೇ ಹೇಳಿದಾನೆ CDಯ ಮಧ್ಯಬಿಂದು ಅಂತ. ಈ ಮಧ್ಯಬಿಂದುವಿನಿಂದ ಹೊರಟಿರ್ತಕ್ಕಂಥ ರೇಖೆಯು ಈ QC ಬಾಹುವಿಗೆ ಸಮಾಂತರವಾಗಿದೆ. ಅಂದರೆ ಈ ಒಂದು ಮಧ್ಯಬಿಂದು ಪ್ರಮೇಯದ ವಿಲೋಮದ ಪ್ರಕಾರ ಈ ರೇಖೆ ಇಲ್ಲಿ ಮೂರನೇ ಬಾಹು DQವನ್ನು ಅರ್ಧಿಸುತ್ತೆ. ಅಂದರೆ ಇದು ಸೆಂಟ್ರ್ ಪಾಯಿಂಟ್ ಆಗುತ್ತೆ. ಯಾವುದ್ರದ್ದು? DQ ರೇಖೆಯ ಸೆಂಟ್ರ್ ಪಾಯಿಂಟ್ ಆಗುತ್ತೆ. ಅದನ್ನೇ ನಾವು ಬರಿತೀವಿ Pಯು DQನ ಮಧ್ಯಬಿಂದು. ಹೆಂಗೆ ಬರೆದ್ವಿ? ಮಧ್ಯಬಿಂದು ಪ್ರಮೇಯದ ವಿಲೋಮದ ಪ್ರಕಾರ. ಹಾಗಾಗಿ ಇದು ಮಧ್ಯಬಿಂದು ಆದಮೇಲೆ ಈ ಕಡೆಗೆ ಅರ್ಧ ಆಯಿತು, ಈ ಕಡೆಗೆ ಅರ್ಧ ಆಯಿತು, ಎರಡು ಸಮ ಭಾಗಗಳಾದವು. DP = PQ ನೋಡಿರಿ, DP = PQ ಅಂತ ಬರೆದ್ವಿ. ಇದು ಒಂದನೇ ಹೇಳಿಕೆ ಆಗಿರಲಿ. ಈಗ
ನಾವು ತ್ರಿಭುಜ ಎ ಪಿ ಬಿ ಅನ್ನು ತಗೊಳ್ಳೋಣ. ಎ ಪಿ ಬಿಯಲ್ಲಿ ನಾವು ಎ ಬಿಯ ಮಧ್ಯಬಿಂದು ಇ ಅಂತ ಲೆಕ್ಕದಲ್ಲಿ ಕೊಟ್ಟಿದ್ದಾನೆ. ಇಯಿಂದ ಹೊರಟಿರ್ತಕ್ಕಂಥ ಈ ಒಂದು ರೇಖೆ ಇ ಕ್ಯೂ ಅಂತಕ್ಕಂಥದ್ದು ಎ ಪಿಗೆ ಸಮಾಂತರವಾಗಿದೆ. ಯಾಕಂದರೆ ಮೊದಲೇ ನಾವು ಹೇಳಿದ್ವಿ ಎ ಎಫ್ ಅಂತಕ್ಕಂಥದ್ದು ಇ ಸಿಗೆ ಸಮಾಂತರ, ಅದರಲ್ಲಿರ್ತಕ್ಕಂಥ ಭಾಗ ಇದು ಇ ಕ್ಯೂ ಎ ಪಿಗೆ ಸಮಾಂತರ ಆದಮೇಲೆ ಮೂರನೇ ಒಂದು ಗೆರೆ ಯಾವುದಿದೆ ಬಿ ಪಿ, ಈ ಬಿ ಪಿಯನ್ನು ಈ ಒಂದು ರೇಖೆ ಕರೆಕ್ಟಾಗಿ ಮಧ್ಯ ಪಾಯಿಂಟಿಗೆ ಟಚ್ ಆಗುತ್ತೆ ಅಥವಾ ಈ ಒಂದು ರೇಖೆಯನ್ನು ಅರ್ಧಿಸುತ್ತೆ. ಹಾಗಾಗಿ ಈ ಭಾಗಕ್ಕೆ ಸಮ, ಅಂದರೆ 2 ಭಾಗ ಆಯಿತು. ಬಿ ಕ್ಯೂ ಅಂತಕ್ಕಂಥದ್ದು ಈ ಕ್ಯೂ ಪಿ ಅಥವಾ ಪಿ ಕ್ಯೂಗೆ ಸಮ ಅಂತಂದೇಳಿ ಅದನ್ನೇ ಇಲ್ಲಿ ಬರಿತೀವಿ. ತ್ರಿಭುಜ ಎ ಪಿ ಬಿಯಲ್ಲಿ ಇ ಕ್ಯೂ ಪ್ಯಾರಲಲ್ ಟು ಎ ಪಿ ಅಂದರೆ ಸಮಾಂತರವಾಗಿದೆ. ಕ್ಯೂ ಯು ಪಿ ಬಿನ ಮಧ್ಯಬಿಂದು. ಹೆಂಗೆ ಬರೆದ್ವಿ? ಮಧ್ಯಬಿಂದು ಪ್ರಮೇಯದ ವಿಲೋಮದ ಪ್ರಕಾರ. ಹಾಗಾಗಿ ಪಿ ಕ್ಯೂ ಈಸ್ ಈಕ್ವಲ್ ಟು ಕ್ಯೂ ಬಿ. ಇಲ್ಲಿ ನೋಡ್ರಿ, ಈ 1ನೇ ಹೇಳಿಕೆಯನ್ನು ನೋಡ್ರಿ, 2ನೇ ಹೇಳಿಕೆ ನೋಡ್ರಿ. ಡಿ ಪಿ ಪಿ ಕ್ಯೂಗೆ ಸಮ ಇದೆ, ಪಿ ಕ್ಯೂ ಕ್ಯೂ ಬಿಗೆ ಸಮವಾಗಿದೆ. ಹಾಗಾಗಿ 3 ಕೂಡ ಸಮ. ಹೇಳಿಕೆ 1 ಮತ್ತು 2ರಿಂದ ಡಿ ಪಿ ಈಸ್ ಈಕ್ವಲ್ ಟು ಪಿ ಕ್ಯೂ ಈಸ್ ಈಕ್ವಲ್ ಟು ಕ್ಯೂ ಬಿ. ನಾವು ಇದನ್ನೇ ಸಾಧಿಸ್ಬೇಕಂತ ಇರೋದು. ಹಾಗಾಗಿ ಎ ಎಫ್ ಮತ್ತು ಇ ಸಿ ರೇಖಾಖಂಡಗಳು ಬಿಡೀಕರಣವನ್ನು ತ್ರಿಭಾಗಿಸುತ್ತವೆ. ಈ ಒಂದು ಬಿಡೀಕರಣ ಏನಿದೆ, ಈ 3 ಭಾಗಗಳು ಸಮ ಇದಾವೆ. ಡಿ ಪಿ ಈಸ್ ಈಕ್ವಲ್ ಟು ಪಿ ಕ್ಯೂ ಈಸ್ ಈಕ್ವಲ್ ಟು ಕ್ಯೂ ಬಿ. ಹಾಗಾಗಿ ನಾವೇನು ಹೇಳ್ಬೋದು, ಎ ಎಫ್ ಮತ್ತು ಇ ಸಿ ರೇಖಾಖಂಡಗಳು ಬಿ ಡಿಯನ್ನು 3 ಭಾಗಗಳಾಗಿ ತ್ರಿಭಾಗಿಸುತ್ತವೆ ಅಂತ ನಾವು ಪ್ರೂವ್ ಮಾಡ್ಬೋದು. ಇಲ್ಲಿಗೆ ಈ ಒಂದು 5ನೇ ಲೆಕ್ಕ ಮುಗೀತು ಮಕ್ಕಳೇ. 6ನೇ ಲೆಕ್ಕವನ್ನು ನಾನು ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ ಮಕ್ಕಳೇ.